KRS ಪಕ್ಷದವರು ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್, JDS, BJP ಈ ಮೂರು ಪಕ್ಷದವರು ಮಾಡದೇ ಇರುವಂತ ಕೆಲಸ ಈ KRS ಪಕ್ಷದವರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಈಗಿನ ಯುವಕರು ಯಾರಿದ್ದಾರೆ ನೀವು ಬಿಟ್ಬಿಡಿ. ಈ BJP, ಕಾಂಗ್ರೆಸ್, JDS ಈ JCB ಪಕ್ಷಗಳಿಗೆ ಬಕೆಟ್ ಹಿಡಿಯೋದನ್ನ ಬಿಡಿ. ಅವ್ರನ್ನ ಅಣ್ಣ, ಬಾಸು, ಅವ್ರ ಮಕ್ಕಳುಗಳು, ಅವ್ರ ಕುಟುಂಬಸ್ಥರುಗಳನ್ನ ನೆಕ್ಸ್ಟ್ ಇವರಾದ್ಮೇಲೆ ಇವರೇ ಬರಬೇಕು ಅನ್ನೋದನ್ನ ಬಿಡ್ರಿ. ನಿಮ್ಗಳು ಕೆಪಾಸಿಟಿ ಇಲ್ವಾ? ಹೋಗಿ ನಿಂತ್ಕೊಂಡು ಕೆಲಸ ಮಾಡಿ. ನೋಡಿ, ಆ ಯಪ್ಪ ಪಕ್ಷ ಕಟ್ಟಿದ್ದಾನೆ, ಯಾರು ರವಿಕೃಷ್ಣ ರೆಡ್ಡಿ ಅವರು ಪಕ್ಷ ಕಟ್ಟಿದ್ದಾರೆ. ಹೋಗಿ ಸೇರ್ಕೊಳ್ಳಿ. ನಿಮ್ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳು ಮಾಡಿ ಕ್ಯಾಂಡಿಡೇಟ್ಗಳಾಗಿ ನಿಂತ್ಕೊಳ್ಳಿ. ನೀವು ಗೆಲ್ರಿ. ಯಾಕೆ MLA ಮಗನೇ ಬರ್ಬೇಕಾ ಗೆಲ್ಲಕ್ಕೆ? ಕೌನ್ಸಿಲರ್ ಮಕ್ಕಳೇ ಬರ್ಬೇಕಾ ಗೆಲ್ಲಕ್ಕೆ? ಯಾಕೆ ನಿಮಗ್ ಸಾಮರ್ಥ್ಯ ಇಲ್ವಾ? ಗೆಲ್ರಿ. ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ರಿ. ಅತ್ತೆ ಓಟ್ ಬೀಳ್ಲಿ, ನಿಂತು ತೋರಿಸ್ಬೇಕು. ಇದನ್ನ ನೀವು ಯಾರು ಮಾಡಕ್ ರೆಡಿ ಇಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ಅವನ ಅಪ್ಪ ಹೋದ್ರೆ ಮಗ ಬರ್ಬೇಕಂತೆ, ಮಗ ಹೋದ್ರೆ ಹೆಂಡತಿ ಬರ್ಬೇಕಂತೆ. ಅವ್ರ ಕುಟುಂಬಸ್ಥರುಗಳೇ ಏನ್ ಬರ್ಕೊಟ್ಬಿಟ್ಟವ್ರ ವಿಧಾನಸೌಧನ ಇಲ್ಲ ಪ್ರಜಾಪ್ರಭುತ್ವನ? ಇದನ್ನ ಬಿಡ್ಬೇಕು. ಇದನ್ನ ಬಿಡೋ ಅಂತ ಕೆಲಸ KRS ಪಕ್ಷ ಪ್ರಜಾಕೀಯ ಎರಡು ಮಾಡ್ತಾ ಇದೆ. ಪ್ರಜಾಕೀಯ ಕಷ್ಟ ಪಾಮು ಬರೋದು, KRS ಪಕ್ಷ ಇದೆ. ಯುವಕರು ದಯವಿಟ್ಟು ಬಿಡ್ರಿ. ಈ ರಾಜಕಾರಣಿಗಳು ಬಕೆಟ್ ಹಿಡಿಯೋದ್ರಿಂದ ಏನು ಯೂಸ್ ಇಲ್ಲ. ಇವ್ರಿಗೆ ಯಾರು ಗೊತ್ತಾ ಬಕೆಟ್ ಹಿಡಿಬೇಕು? ಈ ಕಾಂಟ್ರಾಕ್ಟ್ ಕೆಲಸಗಳು ಮಾಡ್ಕೊಂಡು ಟೆಂಡರ್ಗಳು ಹಾಕೊಂತಾರಲ್ಲ, ಅವ್ರುಗಳು ಇವ್ರ ಹತ್ರ ಬಕೆಟ್ ಹಿಡಿಬೇಕು. ಮತ್ತೆ ಈ ರಾಜಕಾರಣಿಗಳನ್ನ ನಂಬ್ಕೊಂಡು ಹೊಟ್ಟೆಪಾಡಿಗೆ ಅಂತ ಅವ್ರ ಹತ್ರನೇ ವಿಧಿ ಇಲ್ಲದೆ ಒದ್ದಾಡ್ಕೊಂಡಿರ್ತಾರಲ್ಲ, ಅಂತವ್ರು ಇವ್ರಿಗೆ ಬಕೆಟ್ ಹಿಡ್ಕೊಂಡಿರ್ಬೇಕೆ ಹೊರತು ಸಾಮಾನ್ಯ ಜನ ದಯವಿಟ್ಟು ಈ ರಾಜಕಾರಣಿಗಳು ಬಕೆಟ್ ಹಿಡಿಬೇಡಿ. ಹಿಡಿಯೋ ಅಂತ ದರ್ದು ನಿಮ್ಗಿಲ್ಲ. ಇನ್ನು ನಿಮ್ಮನ್ನ ಅವ್ರು ಬಕೆಟ್ ಹಿಡ್ಕೊಂಡು ಜೀವನ ಮಾಡಬೇಕು. ಹಂಗಾಗಿ ದಯವಿಟ್ಟು KRS ಪಕ್ಷನ ಬೆಳೆಸಿ. ನಾವು ನಿಮ್ಮನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು, ಇವತ್ತಿನ ನಮ್ಗಳ ಯೂತ್ ಏನಿದೀವಿ, ನಾವು ಈ ವ್ಯವಸ್ಥೆನ ಚೇಂಜ್ ಮಾಡಿಲ್ಲ ಅಂದ್ರೆ ಮುಂದೆ ಬರೋ ಪೀಳಿಗೆಗಳು ಈ ಪುಡಾರಿಗಳು ಗುಲಾಮರಾಗೆ ಬದುಕಬೇಕಾಗ್ತದೆ. ವ್ಯವಸ್ಥೆನ ಏನೂ ಮಾಡಕ್ ಆಗಲ್ವಲ್ಲಪ್ಪ ಅನ್ನೋ ರೀತಿಯಲ್ಲಿ ಒದ್ದಾಡಬೇಕಾಗ್ತದೆ. ದಯವಿಟ್ಟು KRS ಪಕ್ಷನ ದಯವಿಟ್ಟು ಬೆಳೆಸಿ. ಈ ಪಕ್ಷ ಏನಾದರೂ ಅಧಿಕಾರಕ್ಕೆ ತರುವಂತ ಕೆಲಸದಲ್ಲಿ ನೀವೆಲ್ಲ ಸಪೋರ್ಟ್ ಮಾಡಿದ್ರಿ ಅಂದ್ರೆ ನಾಡಿನ ಜನತೆ ಒಂದು ಬದಲಾವಣೆ ತರಬಹುದು. ಪ್ರಯತ್ನ ನೋಡೋಣ. ಖಂಡಿತ ಇವರಲ್ಲಿ ಬದಲಾವಣೆ ತರುವಂತ ಸಾಮರ್ಥ್ಯ ಇದೆ. ಹಾಗಾಗಿ